ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 10B ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಬನ್ನಿ ಆ ಒಂದು ಕ್ವಶನ್ಸ್ ಯಾವ ತರ ಅದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಏನೇನು ಹೇಳುತ್ತೆ ಅಂದ್ರೆ ಕಾಸ್ಟ್ ಆಫ್ ಮಿಷಿನರಿ ₹20 lakh. ನೋಡಿ, ಕಾಸ್ಟ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ. ಎಷ್ಟಪ್ಪ ಕಾಸ್ಟ್? 20 lakh rupees ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಲೈಫ್ ಆಫ್ ಮಿಷಿನರೀಸ್ 10 years. ಎಷ್ಟು ವರ್ಷ ಯೂಸ್ಫುಲ್ ಲೈಫ್ ಇದೆ ಆ ಒಂದು ಮಿಷಿನರಿದು? 10 ವರ್ಷ ಇದೆ ಅಂತ ಹೇಳಿದಾರೆ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, 3 lakh rupees ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನ ಪ್ರಕಾರ, ದಿಸ್ ಮೋಸ್ಟ್ ಇಂಪಾರ್ಟೆಂಟ್, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನ ಪ್ರಕಾರ 30% ಡಿಪ್ರಿಸಿಯೇಷನ್ ಇದೆಯಂತೆ. ಟ್ಯಾಕ್ಸ್ ರೇಟ್ ಅವರೇ ಹೇಳಿದ್ದಾರೆ 30% ಟ್ಯಾಕ್ಸ್ ರೇಟ್ ಇದೆಯಂತೆ. ಮೆಜರ್ ಅಂಡ್ ಪ್ರೆಸೆಂಟ್ DTL, ಮೆಜರ್ ಅಂಡ್ ಪ್ರೆಸೆಂಟ್ DTL ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಮೆಜರ್ ಮಾಡಿ, ಫೈಂಡ್ ಔಟ್ ಮಾಡಿ, ಮತ್ತೆ ಪ್ರೆಸೆಂಟ್ ಮಾಡಿ ಅಂದ್ರೆ ಒಂದು ಜರ್ನಲ್ ಎಂಟ್ರೀಸ್ ಮುಖಾಂತರ ಅದನ್ನ ಪ್ರೆಸೆಂಟ್ ಮಾಡಿ ಆಸ್ ಪರ್ Ind AS 12 ನ ಪ್ರಕಾರ ಪ್ರಿಪೇರ್ ಮಾಡಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು 4 ಸ್ಟೆಪ್ ಅನ್ನ ಮಾಡಬೇಕಾಗುತ್ತೆ. ಇದು ಒಂದು ಕ್ವಶನ್. ನೋಡಿ, ಬರೀ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಈ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ಸ್ ಅಂತ ಏನ್ ಕೊಟ್ಟಿದಾರಲ್ಲಪ್ಪ, ಸೊ ಈ ಒಂದು ಅಮೌಂಟ್ ಅನ್ನ ನೀವು ಎಲ್ಲೂ ಕೂಡ ತಗೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ನಾವೆಲ್ಲೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಜಸ್ಟ್ ಇಗ್ನೋರ್ ಮಾಡ್ತಾ ಹೋದ್ರೆ ಸಾಕಾಗತ್ತೆ. ಎಲ್ಲೂ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿದ್ರೆ ಸಾಕಾಗತ್ತೆ. ಸೊ ಯಾಕೆಂದ್ರೆ ನಮ್ಗೆ DTL ಮಾಡಕ್ಕೆ ಬರಲ್ಲ, ಅದು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಕೇಳಿದ್ರೆ ಬರ್ತಿತ್ತು, ಬಟ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಕೇಳೋದು, ಹಾಗಾಗಿ ಅದೆಲ್ಲೂ ಕೂಡ ಬರೋದಿಲ್ಲ, ಇಗ್ನೋರ್ ಮಾಡಿ. ಸೊ ನೀವು ಈ ತರ ಒಂದು ಕ್ವಶನ್ಸ್ ಕೊಟ್ಟಾಗ ನೀವು 4 ಸ್ಟೆಪ್ ಅನ್ನ ಮಾಡಬೇಕು. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಕ್ವಶನ್ಸ್ ಇದೆ ಅಂದ್ರೆ 4 ಸ್ಟೆಪ್ ಮಾಡಿ. ಅದರಲ್ಲಿ ಮೊದಲನೇದು ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ನ ನೀವು ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ, ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹೇಗೆ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಡಿಪ್ರಿಸಿಯೇಷನ್. ಕಾಸ್ಟ್ ಆಫ್ ಮಿಷಿನರಿನಲ್ಲಿ ಡಿಪ್ರಿಸಿಯೇಷನ್ ಕಳೆದ್ರೆ ನಿಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಸೊ ನೋಡಿ, ಇಲ್ಲಿ ಡಿಪ್ರಿಸಿಯೇಷನ್ ಕಲಿತೀರಾ ಅಂತ ಹೇಳಿದ್ರೆ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಕಾಸ್ಟ್ ಆಫ್ ಮಿಷಿನರಿ ಅವರೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಕಾಸ್ಟ್ ಆಫ್ ಮಿಷಿನರಿ? 20 lakhs ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಮಿಷಿನರಿ 20 lakh rupees ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಡಿಪ್ರಿಸಿಯೇಷನ್ ನೀವು ಮೈನಸ್ ಮಾಡಬೇಕು. ನೋಡಿ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ನೀವು ಕಾಸ್ಟ್ ಆಫ್ ಮಿಷಿನರಿ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಮಿಷಿನರಿ ಅವರೇ ಕೊಟ್ಟಿದ್ದಾರೆ 20 lakh, ನಾನು ತಗೊಂಡಿದ್ದೀನಿ. ಮೈನಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಡಿಪ್ರಿಸಿಯೇಷನ್ ಇಲ್ಲೊಂದಿದೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅದು IT ಪ್ರಕಾರ, ಅದನ್ನ ನಾವು ತಗೊಳಕ್ ಹೋಗ್ಬಾರ್ದು. ಆಸ್ ಪರ್ ಅಕೌಂಟಿಂಗ್ ಬುಕ್ಸ್ ನ ಪ್ರಕಾರ ನಾವು ಡಿಪ್ರಿಸಿಯೇಷನ್ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ. ಸೊ SLM ಫಾರ್ಮುಲಾನ ಯೂಸ್ ಮಾಡಬೇಕು. ದಟ್ ಇಸ್ ಕಾಸ್ಟ್ ಆಫ್ ಮಿಷಿನರಿ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ, ಜಸ್ಟ್ ಕಾಸ್ಟ್ ಆಫ್ ಮಿಷಿನರಿ 20 lakh rupees ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಎಷ್ಟಿದೆಯಪ್ಪ ಅಂದ್ರೆ 10 years ಕೊಟ್ಟಿದ್ದಾರೆ. ಸೊ 20 lakh ಡಿವೈಡೆಡ್ ಬೈ 10 years ಮಾಡಿದ್ರೆ ನಮ್ಗೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ ಅಂದ್ರೆ 2 lakh rupees ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ 20 lakh ಕಾಸ್ಟ್ ಆಫ್ ಮಿಷಿನರಿ 2 lakh ಡಿಪ್ರಿಸಿಯೇಷನ್ ನ ನೀವು ಲೆಸ್ ಮಾಡಿ. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಎಸ್ ಬರೋದಪ್ಪ ಅಂದ್ರೆ 20 lakh ಅಲ್ಲಿ 2 lakh rupees ಹೋದ್ರೆ 18 lakh rupees ನಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಇದು ಫಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು, ಕ್ಯಾರಿಯಿಂಗ್ ಅಮೌಂಟ್ ಅನ್ನೇ ಮಾಡಬೇಕು. ಯಾವಾಗ ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಹೀಗೆ ಫೈಂಡ್ ಔಟ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಡಿಪ್ರಿಸಿಯೇಷನ್, ಯು ವಿಲ್ ಗೆಟ್ ಕ್ಯಾರಿಯಿಂಗ್ ಅಮೌಂಟ್. ಡಿಪ್ರಿಸಿಯೇಷನ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕಾಸ್ಟ್ ಆಫ್ ಮಿಷಿನರಿ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಮಾಡಿದ್ರೆ ನಿಮ್ಗೆ ಡಿಪ್ರಿಸಿಯೇಷನ್ ಬರುತ್ತೆ. ಆಗ ನೀವು ಕಾಸ್ಟ್ ಆಫ್ ಮಿಷಿನರಿನಲ್ಲಿ ಡಿಪ್ರಿಸಿಯೇಷನ್ ಕಳೆದ್ರೆ ನಿಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಸಿಗುತ್ತೆ.
ಇದು ಫಸ್ಟ್ ಒನ್ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಎರಡನೇದು ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟ್ಯಾಕ್ಸ್ ಬೇಸ್ ಯಾವ ತರ ನೀವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಅಗೈನ್ ಏನ್ ಹೇಳಿದ್ದ ಫಾರ್ಮುಲಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಮಿಷನರಿ ಮೈನಸ್ accumulated depreciation as per income tax. ನೋಡಿ, ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ನೋಡಿ, ಇಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ನೀವು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಮಾತ್ರನೇ ಯೂಸ್ ಮಾಡಬೇಕು. ಸೊ ಈಗ ಈ ಫಾರ್ಮುಲಾಗೆ ನೀವು ಜಸ್ಟ್ ಅಪ್ಲೈ ಮಾಡಿ. ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಕಾಸ್ಟ್ ಆಫ್ ಮಿಷನರಿ ಅವರೇ ಕೊಟ್ಟಿದ್ದಾರೆ 20 lakh rupees ಕಾಸ್ಟ್ ಆಫ್ ಮಿಷನರಿ ಇದೆ. ಇದರಲ್ಲಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಐ ಟಿ ಆಕ್ಟ್ ನ ಪ್ರಕಾರ ನಾವು ಮೈನಸ್ ಮಾಡಬೇಕು. ಸೊ ಐ ಟಿ ಆಕ್ಟ್ ನ ಪ್ರಕಾರ ಡಿಪ್ರಿಸಿಯೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 30% ಕೊಟ್ಟಿದ್ದಾರೆ. ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 30% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ 30% ಅಂದ್ರೆ ಈ ಕಾಸ್ಟ್ ಆಫ್ ಮಿಷನರಿ ಮೇಲೆ 30% ಅನ್ನ ಮಾಡ್ಕೋಬೇಕು. ಸೊ ಈ 20 lakh ಮೇಲೆ ಇಂಟು 30% ಅನ್ನ ಮಾಡಿದ್ರೆ 20 lakh ಮೇಲೆ 30% ಅನ್ನ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 6 lakh rupees ಸಿಗತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಕಾಸ್ಟ್ ಆಫ್ ಮಿಷನರಿ 20 lakh ಅಲ್ಲಿ ಮೈನಸ್ 6 lakh ಅನ್ನ ನೀವು ಮೈನಸ್ ಮಾಡಿ. ಮೈನಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಟ್ಯಾಕ್ಸ್ ಬೇಸ್ ಸಿಗುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ 14 lakh ನಿಮ್ಗೆ ಟ್ಯಾಕ್ಸ್ ಬೇಸ್ ಸಿಗುತ್ತೆ. ಇದು ಎರಡನೇ ಸ್ಟೆಪ್ ನಾವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರೋದು. ಸೊ ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ 80 ತಗೋಬೇಕು. ಕಾಸ್ಟ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಡಿಪ್ರಿಸಿಯೇಷನ್ ಆಸ್ ಪರ್ 80 ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಪರ್ಸೆಂಟ್ ಅಂತ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಬರುತ್ತೆ. ಕಾಸ್ಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ 80 ಯು ವಿಲ್ ಗೆಟ್ ಟ್ಯಾಕ್ಸ್ ಬೇಸ್ ನಿಮಗೆ ಸಿಗುತ್ತೆ. ಇದು ಎರಡನೇದು. ಇವೆರಡು ಫೈಂಡ್ ಔಟ್ ಮಾಡಿದ್ರೆ ಮೂರನೇ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್. ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ಮಾಡ್ಕೋಬೇಕು. ಏನ್ ಹೇಳುತ್ತೆ ಅಂದ್ರೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಸಿಗುತ್ತೆ. ಈ ಕ್ಯಾರಿಯಿಂಗ್ ಅಮೌಂಟ್ ಮತ್ತೆ ಟ್ಯಾಕ್ಸ್ ಬೇಸ್ ಅನ್ನ ಎರಡು ಕೂಡ ನಾವು ಆಲ್ರೆಡಿ ಫಸ್ಟ್ 2 ಸ್ಟೆಪ್ ಅಲ್ಲೇ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಸೊ ಹಾಗಾಗಿ ಕ್ಯಾರಿಯಿಂಗ್ ಅಮೌಂಟ್ 18 lakh rupees ಇದೆ ಮೈನಸ್ ಟ್ಯಾಕ್ಸ್ ಬೇಸ್ ಬಂದು 14 lakh rupees ಇದೆ. ಸೊ 18 lakh ಮೈನಸ್ 14 lakh ಮಾಡಿದ್ರೆ ನಮ್ಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 18 lakh ಅಲ್ಲಿ 14 lakh ಹೋದ್ರೆ ನಮ್ಗೆ 4 lakh ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಸಿಗುತ್ತೆ. ಸೊ ಇದು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿರೋದು. ಸೊ ಹೀಗೆ ನಾವು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ಮಾಡ್ಕೋಬೇಕು. ಸೊ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಯು ವಿಲ್ ಗೆಟ್ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ನಮ್ಗೆ ಸಿಗುತ್ತೆ. ಸೊ ಈ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ನಮಗೆ ಸಿಕ್ಕಾದ್ಮೇಲೆ ಇನ್ನ ಲಾಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಮಾಡಬೇಕು. ಈ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ಬೇಸ್ ಮೇಲೆ ನೀವು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಮಾಡಿದ್ರೆ ನಿಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಸಿಗ್ತಾ ಹೋಗುತ್ತೆ. ಈಗ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಎಷ್ಟಿದೆಯಪ್ಪ ಅಂದ್ರೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ 4 lakh rupees ಇದೆ. ಸೊ 4 lakh rupees ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇದೆ 4 lakh. ಇದ್ರ ಮೇಲೆ ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಎಷ್ಟು 30% ಕೊಟ್ಟಿದ್ದಾರೆ. ಸೊ 30%. ಸೊ 4 lakh ಮೇಲೆ 30% ಅನ್ನ ಮಾಡಿದ್ರೆ ನಿಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರ್ತಪ್ಪ ಅಂದ್ರೆ 12,000 ನಮ್ಗೆ ಡೆಫರ್ಡ್ 20,000 ಸಿಗುತ್ತೆ. 4 lakh ಮೇಲೆ 30% ಮಾಡಿದ್ರೆ 1,20,000 ನಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಇದು ಆನ್ಸರ್. ಇಷ್ಟು ಮಾಡಿದ್ರೆ ನಿಮ್ಗೆ ಸಾಕಾಗುತ್ತೆ.
ಸೊ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಹೀಗೆ ಮಾಡಬೇಕು. ಫಸ್ಟ್ ಸ್ಟೆಪ್ ಕ್ಯಾರಿಯಿಂಗ್ ಅಮೌಂಟ್ ಮಾಡ್ಕೊಳ್ಳಿ, ಕಾಸ್ಟ್ ಆಫ್ ಮಿಷನರಿ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದ್ರೆ ನಿಮಗೆ ಕ್ಯಾರಿಯಿಂಗ್ ಅಮೌಂಟ್ ಸಿಗುತ್ತೆ. ಎರಡನೇದು ಟ್ಯಾಕ್ಸ್ ಬೇಸ್ ಮಾಡ್ಕೊಳ್ಳಿ, ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿನೇ ನೀವು ತಗೋಬೇಕು. ಅವರೇ ಕೊಟ್ಟಿರ್ತಾರೆ ಐಟಿ ಪ್ರಕಾರ ಎಷ್ಟು ಡಿಪ್ರಿಸಿಯೇಷನ್ ರೇಟ್ ಇದೆ ಅಂತ. ಸೊ ಇವೆರಡು ಸ್ಟೆಪ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬರುತ್ತೆ. ಕ್ಯಾರಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಸಿಗುತ್ತೆ. ಸೊ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬಂದ್ರೆ ಅದ್ರ ಮೇಲೆ ನೀವು ಟ್ಯಾಕ್ಸ್ ರೇಟ್ ಅನ್ನ ಮಾಡಿದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಯಾವಾಗ ಡೆಫರ್ಡ್ ಟ್ಯಾಕ್ಸ್ ಅನ್ನ ಪಾಸ್ ಮಾಡಬೇಕು? ಸೊ ಆಸ್ ಯೂಶುವಲ್ ಎಂಡ್ ಆಫ್ ದಿ ಇಯರ್ ನೀವು ಏನ್ ತಗೋಬೇಕಪ್ಪ ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಒಂದು ಕಾನ್ಸ್ಟೆಂಟ್ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ಎಷ್ಟು ಅಮೌಂಟ್ ತಗೋಬೇಕು ಅಂದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬಂದಿದೆ ನೋಡಿ, 1,20,000 ಬಂದಿದೆಯಲ್ವಾ. ಸೊ 1,20,000 ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ 1,20,000 ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ 1,20,000 ಬೀಯಿಂಗ್ ಡೆಫರ್ಡ್ ಟ್ಯಾಕ್ಸ್ ರೆಕಾರ್ಡೆಡ್ ಅಂತ ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಇದು ಒಂದು ಕ್ವಶನ್ ಲಾಸ್ಟ್ 2024 ಅಲ್ಲಿ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಇದೇ ತರ ಇರುತ್ತೆ. ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಆನ್ಸರ್ಸ್ ಅನ್ನ ಕರೆಕ್ಟ್ ಆಗಿ ಮಾಡಬಹುದು. ಸೊ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿರೋದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.